ಆತ್ಮೀಯರೇ, 4ನೆಯ ಸಂಚಿಕೆಯಲ್ಲಿ ದಶರಥ ಪುತ್ರರ ವಿದ್ಯಾಭ್ಯಾಸ, ಶ್ರೀರಾಮಚಂದ್ರನ ಪ್ರಥಮ ಸಂಹಾರದ ಕಥೆಯನ್ನು ಕೇಳುವಿರಿ. ದಶರಥ ಮಹಾರಾಜನ ಪುತ್ರರಿಗೆ ಉಪನಯನದಲ್ಲಿ ಸಮಾಪ್ತಿಯಾಗುವಂಥ ಎಲ್ಲ ಶುದ್ಧೀಕರಣ ಸಂಸ್ಕಾರಗಳನ್ನು ಮಾಡುವ ಹೊಣೆಯನ್ನು ಕುಲಗುರು ವಸಿಷ್ಠರು ಹೊತ್ತರು. ಅವರ ಮಾರ್ಗದರ್ಶನದಲ್ಲಿ ಬೆಳೆದ 4 ಸಹೋದರರು ವೇದಗಳಲ್ಲಿ ಪರಿಣಿತರಾದರು, ಶ್ರೇಷ್ಠ ಯೋಧರಾದರು, ಸಕಲ ದೈವಿ ಗುಣಗಳನ್ನು ಮೈಗೂಡಿಸಿಕೊಂಡರು. ಆದಾಗ್ಯೂ ಜನ್ಮದಿಂದಲೇ ತನ್ನ ಸಹೋದರರನ್ನು ಎಲ್ಲ ರೀತಿಯಲ್ಲೂ ಮೀರಿಸಿದ್ದ ರಾಮನು ಸ್ವಾಭಾವಿಕವಾಗಿ ದಶರಥನ ನೆಚ್ಚಿನ ಪುತ್ರನಾದನು. ಬಾಲ್ಯದಿಂದಲೇ ಲಕ್ಷ್ಮಣ ಮತ್ತು ರಾಮನನ್ನು ಬಹಳವಾಗಿ ಹಚ್ಚಿಕೊಂಡಿದ್ದನು. ಹಾಗೆಯೇ ರಾಮನಿಲ್ಲದೆ ಲಕ್ಷ್ಮಣನು ತಿನ್ನಲು ಮತ್ತು ಮಲಗಲು ಸಹ ಒಪ್ಪುತ್ತಿರಲಿಲ್ಲ. ರಾಮನು ಬೇಟೆಯಾಡಲು ಹೋದಾಗ ಲಕ್ಷ್ಮಣನು ತಪ್ಪದೇ ಅವನೊಡನೆ ಹೋಗುತ್ತಿದ್ದ. ಶತ್ರುಘ್ನ ಮತ್ತು ಭರತರು ಕೂಡ ಪರಸ್ಪರ ಪ್ರಿಯರಾಗಿ ಅಗಲುತ್ತಿರಲಿಲ್ಲ. ದಶರಥ ಪುತ್ರರ ವಿದ್ಯಾಭ್ಯಾಸ ಪೂರ್ಣಗೊಂಡ ಬಳಿಕ ಅವರ ವಿವಾಹ ಮಾಡುವ ಬಗ್ಗೆ ಆಲೋಚಿಸತೊಡಗಿದ ಮಹಾರಾಜ ದಶರಥನು ಕುಲಪುರೋಹಿತರಾದ ವಸಿಷ್ಠರ ಸಲಹೆಯನ್ನು ಕೇಳಲಾರಂಭಿಸಿದ. ಅಂತಹ ಗಂಭೀರ ಚರ್ಚೆ ನಡೆಯುತ್ತಿದ್ದ ಸಮಯದಲ್ಲೇ ಶ್ರೇಷ್ಠರೂ ಶಕ್ತಿಶಾಲಿಯೂ ಬ್ರಹ್ಮ ಋಷಿಗಳೂ ಆದ ವಿಶ್ವಾಮಿತ್ರರು ಅಯೋಧ್ಯೆಗೆ ಆಗಮಿಸಿದರು. ಅರಮನೆಯನ್ನು ಪ್ರವೇಶಿಸಿದ್ದ ಅವರನ್ನು ಕಂಡ ದಶರಥ ಮಹಾರಾಜ ವಸಿಷ್ಠರು ತಮ್ಮ ಆಸನಗಳಿಂದ ತಕ್ಷಣವೇ ಎದ್ದು ನಿಂತು ಗೌರವಪೂರ್ವಕವಾಗಿ ಸ್ವಾಗತಿಸಿದರು. ವಿಶ್ವಾಮಿತ್ರರನ್ನು ಯಚೋಚಿತವಾಗಿ ಪೂಜಿಸಲಾದ ನಂತರ ಅವರನ್ನು ರಾಜ್ಯಸಭೆಗೆ ಕರೆತಂದು ದಶರಥ ಮಹಾರಾಜನು ಒಂದು ಸಿಂಹಾಸನದ ಮೇಲೆ ಕುಳ್ಳಿರಿಸಿ, ಯೋ ಸಾಧುಗಳಲ್ಲಿ ಶ್ರೇಷ್ಠರೇ, ಜನ್ಮ ಮತ್ತು ಮೃತ್ಯುಗಳ ಪುನರಾವರ್ತಿತವನ್ನು ಜಯಿಸಲು ನೀವು ಮಾಡುತ್ತಿರುವ ಪ್ರಯತ್ನಗಳು ಯಶಸ್ವಿಯಾಗಲಿ. ನಿಮ್ಮ ಆಗಮನ ಸ್ವಾಗತಾರ್ಹ ಉಡುಗೊರೆಯಾಗಿದೆ ಎಂದನು. ನೀವು ನನಗೆ ಅಪಾರ ಗೌರವವನ್ನು ಕರುಣಿಸಿದ್ದೀರಿ. ನಿಮ್ಮ ಅಭಿಲಾಷೆಯ ಬಗ್ಗೆ ನನಗೆ ತಿಳಿಸಿದರೆ ನಾನು ನಿಮ್ಮ ಭೇಟಿಯ ಉದ್ದೇಶವನ್ನು ನೆರವೇರಿಸಲು ಪ್ರಯತ್ನಿಸುತ್ತೇನೆ ಎಂಬುದಾಗಿ ವಿನಮ್ರವಾಗಿ ದಶರಥನು ಬೇಡಿಕೊಂಡನು. ದಶರಥ ಮಹಾರಾಜನ ಆತಿಥ್ಯದಿಂದ ಪ್ರಸನ್ನರಾದ ವಿಶ್ವಾಮಿತ್ರರು, ನಾನೊಂದು ಮಹಾಯಜ್ಞವನ್ನು ಮಾಡುವುದರಲ್ಲಿದ್ದೇನೆ. ಈ ಯಜ್ಞಕ್ಕೆ ಮಾರೀಚ ಮತ್ತು ಸುಬಾಹು ಎಂಬ 2 ರಾಕ್ಷಸರು ಯಜ್ಞಶಾಲೆಯ ಮೇಲೆ ಮಾಂಸ ಮತ್ತು ರಕ್ತವನ್ನು ಸುರಿಸಿ ಯಜ್ಞಾಚರಣೆಯನ್ನು ಭಂಗಗೊಳಿಸುತ್ತಿದ್ದಾರೆ, ಮತ್ತೆ ಕಲುಷಿತಗೊಳಿಸುತ್ತಿದ್ದಾರೆ. ಹಾಗಾಗಿ ಈ ಯಜ್ಞವನ್ನು ಯಶಸ್ವಿಯಾಗಿ ಸಂಪೂರ್ಣಗೊಳಿಸಬೇಕಾದರೆ ಈ ಭೀಕರ ರಾಕ್ಷಸರನ್ನು ಸಂಹರಿಸಬೇಕಾಗಿದೆ. ಅದಕ್ಕಾಗಿ ನಿನ್ನ ಪುತ್ರನಾದ ಶ್ರೀರಾಮನನ್ನು ಕರೆಯೊಯ್ಯಲೆಂದೇ ನಾನು ಇಲ್ಲಿಗೆ ಬಂದಿರುವೆ ಎಂದು ತಿಳಿಸಿದರು. ವಿಶ್ವಾಮಿತ್ರರ ಮಾತುಗಳು ದಶರಥ ಮಹಾರಾಜನ ಹೃದಯದ ಆಳವನ್ನು ಛೇದಿಸಿದಾಗ ರಾಜನ ಇಡೀ ಶರೀರವೇ ನಡುಗಲಾರಂಭಿಸಿತು. ಓ ಸಾಧುಗಳಲ್ಲಿ ಮತ್ತು ಎಲ್ಲ ಹಿತೈಷಿಗಳಲ್ಲಿ ಶ್ರೇಷ್ಠರೇ, ನನ್ನ ಪ್ರೀತಿಯ ಪುತ್ರನಾದ ಶ್ರೀರಾಮನು ಕೇವಲ 16 ವರ್ಷ ವಯಸ್ಸು. ತನ್ನ ಶಸ್ತ್ರಾಭ್ಯಾಸವನ್ನು ಇನ್ನೂ ಸಂಪೂರ್ಣಗೊಳಿಸದೇ ಇರುವ ಅವನು ರಣರಂಗವನ್ನು ಎಂದೂ ಪ್ರವೇಶಿಸಿದವನಲ್ಲ. ದಯವಿಟ್ಟು ನನ್ನ ಅನನುಭವಿ ಮಗನನ್ನು ಕೇಳಬೇಡಿ. ಇದಕ್ಕೆ ಬದಲಾಗಿ ರಾಕ್ಷಸರನ್ನು ಸಂಹರಿಸಲು ಸುಖ. ಒಂದು ಅಕ್ಷೋಹಿಣಿ ಸೈನ್ಯದೊಡನೆ ನಾನೇ ನಿಮ್ಮೊಡನೆ ಬರುವೆ. ಆದರೆ ರಾಮನೇ ಬರಬೇಕೆಂದು ನೀವು ಆಗ್ರಹಿಸಿದರೆ ನಾನು ಮತ್ತು ನನ್ನ ಸೈನ್ಯವು ಅವನ ಜೊತೆಗೂಡಿ ಯುದ್ಧ ಮಾಡುವಂತೆ ನೀವು ಅನುಮತಿ ನೀಡಬೇಕು. ಪ್ರಿಯ ವಿಶ್ವಾಮಿತ್ರರೇ, ನಾನೊಬ್ಬ ವೃದ್ಧ. ರಾಮನಿಲ್ಲದೆ ಬದುಕುವುದು ನನಗೆ ಅಸಾಧ್ಯ. ಈ 2 ರಾಕ್ಷಸರು ಯಾರು ಮತ್ತು ಅವರ ಶಕ್ತಿಯ ಪ್ರಮಾಣವೆಷ್ಟೆಂದು ನನಗೆ ದಯವಿಟ್ಟು ತಿಳಿಸಿರಿ ಎಂಬುದಾಗಿ ಬೇಡಿಕೊಂಡನು. ಆಗ ವಿಶ್ವಾಮಿತ್ರರು, ರಾವಣ ಎಂದು ಕರೆಯಲ್ಪಡುವ ರಾಕ್ಷಸರಾಜನು ಈ ಸಂಪೂರ್ಣ ಜಗತ್ತನ್ನು ಪೀಡಿಸುತ್ತಿದ್ದಾನೆ. ಅವನು ಖುದ್ದಾಗಿ ಯಜ್ಞಗಳಿಗೆ ಅಡ್ಡಿ ಮಾಡದೇ ಇದ್ದಾಗ ಈ 2 ಪ್ರಬಲ ರಾಕ್ಷಸರಾದ ಮಾರೀಚ ಮತ್ತು ಸುಬಾಹು ಅವರನ್ನು ಕೆಡಿಸಲು ಯಜ್ಞವನ್ನು ಭಗ್ನಗೊಳಿಸಲು ನಿಯೋಜಿಸುತ್ತಾನೆ ಎಂದು ತಿಳಿಸಿದರು. ರಾಕ್ಷಸರ ಸಾಮರ್ಥ್ಯವನ್ನು ತಿಳಿದುಕೊಂಡಂತಹ ದಶರಥನು, ಓ ಋಷಿಗಳೇ, ನನಗೆ ನಿಮ್ಮ ಕೋರಿಕೆಯನ್ನು ಪೂರೈಸಲಾಗುವುದಿಲ್ಲ. ನಿಶ್ಚಯವಾಗಿ ನನ್ನ ಮಗನನ್ನು ನಿಮ್ಮೊಡನೆ ಕಳಿಸಿಕೊಡಬೇಕೆಂಬ ಯೋಚನೆಯನ್ನೂ ನಾನು ಮಾಡಲಾರೆ ಎಂದನು. ಇದರಿಂದ ಕ್ರೋಧಗೊಂಡ ವಿಶ್ವಾಮಿತ್ರರು, ಓ ಮೂರ್ಖ ರಾಜನೇ, ನಿನ್ನ ಉದ್ದಟತನವು ನಿನ್ನ ರಾಜವಂಶದ ವಿನಾಶಕ್ಕೆ ಕಾರಣವಾಗುವುದು. ನನ್ನ ಸೇವೆ ಮಾಡುವುದಾಗಿ ಭಾಷೆ ಕೊಟ್ಟ ನೀನು ವಚನಭ್ರಷ್ಟನಾಗುತ್ತಿರುವೆ. ಒಬ್ಬ ಬ್ರಾಹ್ಮಣನೆಡೆಗೆ ಇಂತಹ ವರ್ತನೆ ರಘುವಂಶದಲ್ಲಿ ಹಿಂದೆಂದೂ ಕೇಳಿಬಂದಿಲ್ಲ. ಆದ್ದರಿಂದ ಈ ಖಂಡನೀಯ ಸ್ಥಳವನ್ನು ನಾನು ತಕ್ಷಣವೇ ಬಿಟ್ಟು ಹೋಗುವೆ ಎಂಬುದಾಗಿ ಘೋಷಿಸಿದರು. ಪರಿಸ್ಥಿತಿ ಅರಿತ ಕುಲಗುರು ವಸಿಷ್ಠರು ದಶರಥನನ್ನು ಉದ್ದೇಶಿಸಿ, ವಿಶ್ವಾಮಿತ್ರರ ಶಕ್ತಿ ಸಾಮರ್ಥ್ಯಗಳಲ್ಲಿ ನಂಬಿಕೆ ಇಡು. ನಿನ್ನ ಮಗನ ಕೀರ್ತಿ ವಿಶ್ವಕ್ಕೆ ಪ್ರಸಿದ್ಧಿಯಾಗಲಿದೆ. ಹಾಗಾಗಿ ವಿಶ್ವಾಮಿತ್ರರೊಡನೆ ಶ್ರೀರಾಮನನ್ನು ಕಳಿಸಿಕೊಡಲು ಸೂಚಿಸಿದರು. ಮಹಾರಾಜ ದಶರಥನು ಶ್ರೀರಾಮನನ್ನು ರಾಜ್ಯಸಭೆಗೆ ಕರೆಸಿದನು. ಧನುರ್ಧಾರಿಗಳಾದ ರಾಮಲಕ್ಷ್ಮಣರು ಮುನ್ನಡೆಯುತ್ತಿದ್ದ ವಿಶ್ವಾಮಿತ್ರರನ್ನು ಹಿಂಬಾಲಿಸುತ್ತಾ ಅಲ್ಲಿಂದ ಹೊರಟರು. ಮತ್ತು ಆಗ ಆಕಾಶದಿಂದ ಸಮ ಸೃಷ್ಟಿಯಾಯಿತು.
ಸರಯೂ ನದಿ ದಡವನ್ನು ತಲುಪಿದಾಗ ವಿಶ್ವಾಮಿತ್ರರು ಶ್ರೀರಾಮನಿಗೆ ಬಲ ಮತ್ತು ಅತಿಬಲ ಎಂಬ 2 ಮಂತ್ರಗಳನ್ನು ಉಪದೇಶಿಸಿದರು. ಈ ಮಂತ್ರಗಳ ಪ್ರಭಾವದಿಂದ ಶ್ರೀರಾಮನು ಆಯಾಸ ಮತ್ತು ವೃದ್ಧಾಪ್ಯಗಳ ಪ್ರಭಾವದಿಂದ ಮುಕ್ತನಾಗುವನು. ಮಂತ್ರಗಳನ್ನು ಪಡೆದ ಭಗವಾನ್ ಶ್ರೀರಾಮನು ಸಹಸ್ರಾರು ಸೂರ್ಯರ ಪ್ರಕಾಶಮಾನದಿಂದ ಪ್ರಜ್ವಲಿಸಿದನು. ಬಳಿಕ ಅವರು ಸರಯೂ ಮತ್ತು ಗಂಗಾ ನದಿಯ ದಡದಲ್ಲಿ ರಾತ್ರಿಯನ್ನು ಸಂತೋಷದಿಂದ ಕಳೆದರು. ಗಂಗಾ ನದಿಯನ್ನು ದಾಟಿ ಮಾನಸ ಸರೋವರವನ್ನು ನೋಡಿಕೊಂಡು ಗಂಗಾ ನದಿಯ ದಕ್ಷಿಣ ತೀರವನ್ನು ತಲುಪಿ ಒಂದು ನಿರ್ಜನವಾದ ದಟ್ಟ ಅರಣ್ಯವನ್ನು ಕಂಡನು ರಾಮ. ಈ ನಿರ್ಜನವಾದ ಕಾಡು ನೋಡುಗರ ಹೃದಯದಲ್ಲಿ ಭಯ ಮೂಡಿಸುವಂತಿದೆ. ಇದು ಏಕೆಂದು ನನಗೆ ದಯವಿಟ್ಟು ತಿಳಿಸಿ ಪೂಜ್ಯರೇ ಎಂಬುದಾಗಿ ಪ್ರಶ್ನಿಸಿದನು. ವಿಶ್ವಾಮಿತ್ರರು ಮೇಲ್ನೋಟಕ್ಕೆ ಅಸುರನಂತಿದ್ದ ಋತಾಸುರನನ್ನು ಕೊಂದು ತನ್ನ ಪಾಪಕರ್ಮದ ಪ್ರತಿಕ್ರಿಯೆಗಳ ಪರಮಶನಾದ ಇಂದ್ರದೇವನು ತನ್ನ ವೈಭವವನ್ನು ಕಳೆದುಕೊಂಡನು. ಅವನ ನೈಜ ಸ್ಥಿತಿಯನ್ನು ಪುನರ್ಸ್ಥಾಪಿಸಲು ಇಚ್ಛಿಸಿದ ದೇವತೆಗಳು ವೈದಿಕ ಮಂತ್ರಗಳಿಂದ ಸಶಕ್ತವಾಗಿರುವ ಗಂಗಾ ನದಿಯ ನೀರನ್ನು ಅವನಿಗೆ ಸ್ನಾನ ಮಾಡಿಸಿದರು. ನಂತರ ಇಂದ್ರನ ಕಲ್ಮಶಗಳನ್ನು ಹೊಂದಿದ್ದ ನೀರನ್ನು ಈ ಸ್ಥಳದಲ್ಲಿ ಚೆಲ್ಲಲಾಯಿತು ಎಂದರು. ಅವನ ಪಾಪಗಳ ಪ್ರತಿಕ್ರಿಯೆಗಳನ್ನು ಸ್ವೀಕರಿಸಿದ ಈ ಭೂಮಿಯು ಅತಿ ಸಮೃದ್ಧವಾದ ದೇಶವಾಗುವಂತೆ ಇಂದ್ರನು ವರ ನೀಡಿದನು. ತಾಟಕ ಎಂಬ ದುಷ್ಟ ರಾಕ್ಷಸಿಯು ಇಲ್ಲಿ ಬಂದು ನೆಲೆಸಿದಳು. ಪ್ರಜೆಗಳನ್ನು ಭಯಗೊಳಿಸಲಾರಂಭಿಸಿದಳು. ಈ ರಾಕ್ಷಸಿಯ ಮಗನೇ ಮಾರೀಚ. ಈ ಮಾರೀಚನನ್ನು ಸಂಹರಿಸಲೆಂದೇ ನಾನು ನಿನ್ನನ್ನು ಇಲ್ಲಿಗೆ ಕರೆತಂದಿರುವೆ ಎಂದು ಪೂಜ್ಯರು ತಿಳಿಸಿದರು. ಇಲ್ಲಿಯ ನಿವಾಸಿಗಳು ತಾಟಕಿಯಿಂದ ಬಹಳಷ್ಟು ಪೀಡಿತರಾದಾಗ ಈ ಸ್ಥಳವು ನಿರ್ಜನವಾಯಿತು. ಈ ರಾಕ್ಷಸಿಯು ಜೀವಂತವಾಗಿರುವ ತನಕ ಈ ಅರಣ್ಯವನ್ನು ಪ್ರವೇಶಿಸುವ ಧೈರ್ಯವನ್ನು ಯಾರೂ ಮಾಡಲಾರರು. ಆಗ ಭಗವಾನ್ ಶ್ರೀರಾಮನು, ಓ ಶ್ರೇಷ್ಠ ಋಷಿಗಳೇ, ಇದು ನಿಮಗೆ ಸರಿ ಎನಿಸಿದರೆ ಈ ರಾಕ್ಷಸಿಯು ಇಷ್ಟು ಬಲಶಾಲಿಯಾದುದರ ಬಗೆಯನ್ನು ದಯವಿಟ್ಟು ವಿವರಿಸಿ ಎಂದು ಕೇಳಿಕೊಂಡನು. ಆಗ ವಿಶ್ವಾಮಿತ್ರರು ಉತ್ತರಿಸಲಾರಂಭಿಸಿದರು. ಹಿಂದೊಮ್ಮೆ ಸುಕೇತು ಎಂಬ ಒಬ್ಬ ಶಕ್ತಿಶಾಲಿ ಯಕ್ಷನಿದ್ದನು. ತನ್ನ ಕಠೋರವಾದ ತಪಸ್ಸಾಚರಣೆಗಳಿಂದ ಬ್ರಹ್ಮದೇವನನ್ನು ಒಲಿಸಿದ ಸಂತಾನಹೀನನಾಗಿದ್ದ ಸುಕೇತುವು ಒಬ್ಬ ಪುತ್ರನಿಗಾಗಿ ಪ್ರಾರ್ಥಿಸಿದನು. ಆದರೆ ಬ್ರಹ್ಮದೇವನು ಅವನಿಗೆ ಒಬ್ಬ ಬಲಶಾಲಿ ಪುತ್ರಿಯನ್ನು ವರವಾಗಿ ನೀಡಿದನು. ಈ ಸುಂದರ ಬಾಲಕಿಗೆ ತಾಟಕ ಎಂಬುದು ಹೆಸರಿಡಲಾಯಿತು. ಬೆಳೆದು ದೊಡ್ಡವಳಾದಾಗ ಅವಳನ್ನು ಜಂಬದ ಮಗನಾದ ಸುಂದನಿಗೆ ಕೊಟ್ಟು ಮದುವೆ ಮಾಡಲಾಯಿತು. ನಂತರ ಸುಂದನಿಗೂ ಸಾಯುವಂತೆ ಶಪಿಸಿದ ಅಗಸ್ತ್ಯ ಋಷಿಗಳ ಮೇಲೆ ಸೇಡಿಸಿ ತೀರಿಸಿಕೊಳ್ಳಲು ಆಶಿಸಿದ ತಾಟಕ ಹಾಗೂ ಮಾರೀಚರು ಅವರನ್ನು ತಿಂದು ಹಾಕಬೇಕೆಂದು ಅವರತ್ತ ಧಾವಿಸಿದಾಗ ಅವರಿಬ್ಬರು ನರಭಕ್ಷಕರಾಗುವಂತೆ ಋಷಿಗಳು ಶಪಿಸಿದರು. ಹೀಗೆ ಸುಂದರಿಯಾದ ತಾಟಕಿಯು ಭಯಾನಕವಾಗಿ ಕಾಣುವ ನರಭಕ್ಷಕ ರಾಕ್ಷಸಿಯಾಗಿ ಪರಿವರ್ತಿತಳಾದಳು. ಅಗಸ್ತ್ಯ ಋಷಿಗಳು ಈ ಸ್ಥಳದಲ್ಲಿ ಕುಳಿತು ಧ್ಯಾನ ಮಾಡುತ್ತಿದ್ದರಿಂದ ಈ ಸ್ಥಳದಲ್ಲಿ ಗಲಭೆಯನ್ನುಂಟು ಮಾಡುವುದೇ ತಾಟಕಿಯ ಕಾರ್ಯವಾಗಿದೆ. ನನ್ನ ಪ್ರೀತಿಯ ರಾಮನೇ, ತಾಟಕಿಯು ಸಂಪೂರ್ಣವಾಗಿ ದುಷ್ಟಳೆಂದು ನೀನು ಅರಿತುಕೊಂಡು ಸ್ತ್ರೀ ಹತ್ಯೆ ಎಂಬ ಎಲ್ಲ ಸಂಕೋಚಗಳನ್ನು ಬದಿಗಿಡಬೇಕು. ನೀನು ಎಲ್ಲ ಹಿಂಜರಿಕೆಗಳನ್ನು ತೊರೆದು ನನ್ನ ಆಜ್ಞೆಯನ್ನು ಪಾಲಿಸಲು ಸಿದ್ಧನಾಗಬೇಕು ಎಂದು ವಿಶ್ವಾಮಿತ್ರರು ತಿಳಿಸಿದರು. ಈ ಆಜ್ಞೆಯನ್ನು ಪಡೆದ ಶ್ರೀರಾಮನು ತನ್ನ ಬಿಲ್ಲಿನ ಹೆದೆಯನ್ನು ಝೇಂಕರಿಸಿದಾಗ ಅದರ ಅದ್ಭುತ ಶಬ್ದವು 4 ದಿಕ್ಕುಗಳಲ್ಲೂ ಪ್ರತಿಧ್ವನಿಸಿ ಅದನ್ನು ಕೇಳಿದವರೆಲ್ಲರೂ ಭಯ ಮೂಡಿಸಿತು. ಭಗವಾನ್ ಶ್ರೀರಾಮನ ಧನುಶ್ಚೇಂಕಾರವನ್ನು ಕೇಳಿದ ತಾಟಕಿಯು ಏಕಕಾಲದಲ್ಲಿ ಆಶ್ಚರ್ಯ ಹಾಗೂ ಕ್ರೋಧಗಳನ್ನು ಅನುಭವಿಸಿದಳು. ಉನ್ಮತ್ತಳಾದ ಅವಳು ಶಬ್ದ ಬರುತ್ತಿದ್ದ ಸ್ಥಳಕ್ಕೆ ಧಾವಿಸಿದಳು. ರಭಸದಿಂದ ಮುನ್ನುಗ್ಗುತ್ತಿದ್ದ ತಾಟಕಿಯು ಒಂದು ಧೂಳಿನ ಬಿರುಗಾಳಿಯನ್ನು ಸೃಷ್ಟಿಸಿದಾಗ ರಾಮ ಮತ್ತು ಲಕ್ಷ್ಮಣರಿಬ್ಬರಿಗೂ ಅರೆಕ್ಷಣವೂ ಏನೂ ಕಾಣದಾಯಿತು. ನಂತರ ತನ್ನ ಮಾಯಾಶಕ್ತಿಯನ್ನು ಉಪಯೋಗಿಸಿದ ಅವಳು ಕಲ್ಲುಗಳ ಮಲೆಗೆಳೆದಳು. ತನ್ನ ಸಂಯಮವನ್ನು ಮರಳಿ ಪಡೆದ ಶ್ರೀರಾಮನು ಎಲ್ಲ ಕಲ್ಲು ಬಂಡೆಗಳನ್ನು ಒಡೆದು ಪುಡಿ ಮಾಡಿ ಅವಳ ಕೈಗಳನ್ನು ಕೂಡಲೇ ಕತ್ತರಿಸಿದನು. ಅದೇ ಸಮಯದಲ್ಲಿ ಲಕ್ಷ್ಮಣನು ಅವಳ ಕಿವಿಗಳನ್ನು ಮೂಗನ್ನು ಕತ್ತರಿಸಿದನು. ಓ ರಾಮನೇ, ಮಿತ್ರರು ರಾಮನನ್ನು ಕುರಿತು ಮುತ್ಸಂಜೆಯು ಶೀಘ್ರವಾಗಿ ಸಮೀಪಿಸುತ್ತಿದೆ. ಈ ಸಮಯದಲ್ಲಿ ರಾಕ್ಷಸರ ಶಕ್ತಿಯು ಅತಿಯಾಗಿ ವೃದ್ಧಿಸುವುದರಿಂದ ನೀನು ನಿನ್ನ ದಯಾಭಾವವನ್ನು ತೊರೆದು ತಾಟಕಿಯನ್ನು ತಕ್ಷಣವೇ ಸಂಹರಿಸಬೇಕು ಎಂದು ಪ್ರೇರೇಪಿಸಿದರು. ಬಳಿಕ ರಾಮನು ಬಾಣಗಳ ಮಳೆಗೆರೆದನು. ಆಗ ತಕ್ಷಣವೇ ಕಾಣಿಸಿಕೊಂಡ ತಾಟಕಿಯು ಅವನತ್ತ ಧಾವಿಸಿದಳು. ಆದರೆ ವಿಚಲಿತನಾಗದಿದ್ದ ರಾಮನು ತನ್ನ ಬತ್ತಳಿಕೆಯಿಂದ ಒಂದು ಪ್ರಬಲವಾದ ವಿಶೇಷ ಚಿನ್ನದ ಬಾಣವನ್ನು ಅರೆಸಿಕೊಂಡು ಅದನ್ನು ರಾಕ್ಷಸಿಯ ಮೇಲೆ ಪ್ರಯೋಗಿಸಿದನು. ತಾಟಕಿಯು ಇಂದ್ರನ ವಜ್ರಾಯುಧದ ವೇಗದಲ್ಲಿ ಮುನ್ನುಗ್ಗಿದಳಾದಳು. ಆ ಪ್ರಜ್ವಲಿಸುತ್ತಿದ್ದ ಬಾಣವು ಅವಳ ಎದೆಯನ್ನು ಛೇದಿಸಿ ಅವಳು ಸಿಡಿಲಬ್ಬರದ ಶಬ್ದವನ್ನು ಮಾಡುತ್ತಾ ಸತ್ತು ನೆಲದ ಮೇಲೆ ಬೀಳುವಂತೆ ಮಾಡಿತು.
ಸ್ವರ್ಗೋಲೋಕಗಳಿದ್ದ ದೇವತೆಗಳು ಜಯಘೋಷವನ್ನು ಕೂಗುತ್ತಾ ಪುಷ್ಪವೃಷ್ಟಿಯನ್ನು ಸುರಿಸಿದರು. ಗಂಧರ್ವರು ಹಾಗೂ ಅಪ್ಸರೆಯರು ಅತ್ಯಾನಂದದಲ್ಲಿ ಹಾಡಲು ಮತ್ತು ಕುಣಿಯಲಾರಂಭಿಸಿದರು. ಶ್ರೇಷ್ಠ ಋಷಿಗಳು ಭಗವಾನ್ ಶ್ರೀ ಶೌರ್ಯವನ್ನು ಪ್ರಶಂಸಿಸಿದರು. ಇಂದ್ರನ ನೇತೃತ್ವದಲ್ಲಿದ್ದ ದೇವತೆಗಳು ವಿಶ್ವಾಮಿತ್ರರನ್ನು ಏಕಾಂತದಲ್ಲಿ ಭೇಟಿಯಾಗಿ, ಓ ಋಷಿಗಳೇ, ಮುಂದೆ ರಾಮನು ನಮ್ಮ ಪರವಾಗಿ ಬಹಳ ಮುಖ್ಯವಾದ ಕಾರ್ಯವನ್ನು ಕೈಗೊಳ್ಳುವುದಿರುವುದರಿಂದ ದಿವ್ಯಾಸ್ತ್ರಗಳ ಬಗ್ಗೆ ನಿಮಗೆ ತಿಳಿದಿರುವ ಸಮಸ್ತ ಜ್ಞಾನವನ್ನು ನೀವು ಅವನಿಗೆ ಧಾರೆ ಎರೆಯಬೇಕು ಎಂದರು. ಮರುದಿನ ಬೆಳಗ್ಗೆ ದಿವ್ಯಾಸ್ತ್ರಗಳ ಬಗ್ಗೆ ತಮಗೆ ತಿಳಿದಿದ್ದ ಸಂಪೂರ್ಣ ಜ್ಞಾನವನ್ನು ವಿಶ್ವಾಮಿತ್ರರು ಶ್ರೀರಾಮನಿಗೆ ಧಾರೆ ಎರೆದರು. ದಿವ್ಯಾಸ್ತ್ರಗಳನ್ನು ಪಡೆದ ಶ್ರೀರಾಮನು, ನಾನು ನಿಮ್ಮನ್ನು ಸ್ಮರಿಸಿದಾಗ ನೀವು ನನ್ನ ಮುಂದೆ ಪ್ರಕಟವಾಗಬೇಕು, ಇದೇ ನನ್ನ ಕೋರಿಕೆ ಎಂದು ದಿವ್ಯಾಸ್ತ್ರಗಳಿಗೆ ಪಠಿಸಿದನು. ಈ ಆಜ್ಞೆಯನ್ನು ಪಡೆದು ಸಜೀವಾಸ್ತ್ರಗಳು ಅದೃಶ್ಯವಾದವು. ಬಳಿಕ ವಿಶ್ವಾಮಿತ್ರರು, ರಾಮ ಹಾಗೂ ಲಕ್ಷ್ಮಣರು ತಮ್ಮ ಪ್ರಯಾಣವನ್ನು ಮುಂದುವರಿಸಿದರು. ಆತ್ಮೀಯರೇ, ಮುಂದಿನ ಸಂಚಿಕೆಯಲ್ಲಿ ಸುಬಾಹು ಹಾಗೂ ಮಾರೀಚ ರಾಕ್ಷಸರನ್ನು ಸಂಹರಿಸಿದ ಕಥೆಯನ್ನು ತಾವೆಲ್ಲರೂ ಕೂಡ ಕೇಳಲಿದ್ದೀರಿ. ಜೈ ಶ್ರೀರಾಮ. ಧನ್ಯವಾದಗಳು.